ನಮಸ್ಕಾರ ಸ್ನೇಹಿತರೆ. ಆಫೀಸಲ್ಲಿ ನಮ್ಮ ದೋಸ್ತಿಂದ ಒಂದು ಕ್ರೇಜಿ ಸ್ಪೀಚ್ನ ಪಡ್ಕೊಂಡು ನಾನು ಕುಮಾರ ಪರ್ವತ ಹೋಗಬೇಕು ಅಂತ ಹೇಳಿ ಆಫೀಸ್ ಬಿಟ್ಟೆ. ಆಫೀಸಿಂದ ಮನೆಗೆ ಬಂದು ಮನೆಯಲ್ಲಿ ರೆಡಿಯಾಗಿ ಮೆಜೆಸ್ಟಿಕ್ ಕಡೆ ನನ್ನ ಪ್ರಯಾಣ ಸ್ಟಾರ್ಟ್ ಆಯಿತು. ದಾಸರಳ್ಳಿ ಸ್ಟೇಷನಿಂದ ಮೆಜೆಸ್ಟಿಕ್ಗೆ ಅರೌಂಡ್ ಒಂದು 30 to 40 ಮಿನಿಟ್ಸ್ ಆಗುತ್ತೆ. 60 ರುಪೀಸ್ ಟಿಕೆಟ್ ತೊಗೊಂಡು ಟ್ರೈನ್ ಹತ್ತಿ ಮೆಜೆಸ್ಟಿಕ್ ಕಡೆ ಹೊರಟೆ. ಮೆಜೆಸ್ಟಿಕ್ನ ತಲುಪೋಷ್ಟರಲ್ಲಿ ಅರೌಂಡ್ 9:30 ಆಗಿತ್ತು. ನಮ್ಮ ಬಸ್ ಇದ್ದಿದ್ದು ಬಂದು ಟರ್ಮಿನಲ್ 2 ಅಲ್ಲಿ, KSRTC ಬಸ್ ಸ್ಟ್ಯಾಂಡು. ಟರ್ಮಿನಲ್ 2 ಯಾವ ಕಡೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಆಲ್ರೆಡಿ ನಮ್ಮ ಇಬ್ಬರು ದೋಸ್ತಾರು ಬಂದು ಮೆಜೆಸ್ಟಿಕ್ನ ತಲುಪಿದ್ರು. ಸೊ ಅವ್ರಿಗೆ ಕಾಲ್ ಮಾಡಿಕೊಂಡು ಟರ್ಮಿನಲ್ 2 ಕಡೆ ಹೊರಡ್ತಾ ಇದ್ದೀನಿ. ಈ ಮೆಜೆಸ್ಟಿಕ್ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ನನಗೆ. ಏನಕ್ಕೆ ಅಂತಂದರೆ ಕನ್ನಡದ ಸೂಪರ್ ಸ್ಟಾರ್ಸ್ ಎಲ್ಲರೂ ಮೆಜೆಸ್ಟಿಕ್ಕಲ್ಲಿ ಬಂದು ಅವ್ರ ಸ್ಟ್ರಗ್ಲಿಂಗ್ ಡೇಸಲ್ಲಿ ತುಂಬ ಕಷ್ಟಪಟ್ಟು ಇಲ್ಲಿಂದನೇ ಅವ್ರ ಲೈಫ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ಎಷ್ಟೋ ಜನಗಳಿಗೆ ಈ ಮೆಜೆಸ್ಟಿಕ್ ಒಂದು ದಾರಿದೀಪ ಆಗಿದೆ. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ತುಂಬ ಸ್ಟಾರ್ಸು ತುಂಬ ಇಂಟರ್ವ್ಯೂಗಳಲ್ಲಿ ಇದ್ರ ಬಗ್ಗೆ ತುಂಬಾ ಹೇಳ್ಕೊಂಡಿದ್ದಾರೆ. ಸೊ ನಿಮಗೆ ಈ ಮೆಜೆಸ್ಟಿಕ್ ನೋಡಿದ್ರೆ ಏನು ಅನಿಸುತ್ತೆ ಅಂತ ತಿಳಿಸಿ. ಕುಮಾರ ಪರ್ವತ ಹೋಗಬೇಕು ಅಂತಂದರೆ ನಿಮಗೆ 2 ದಾರಿ ಇದೆ. ಒಂದು ಬಂದು ಕುಕ್ಕೆಯಿಂದ ಹೋಗಿ ಕುಮಾರ ಪರ್ವತದಿಂದ ಹೋಗಿ ಮತ್ತೆ ಕುಕ್ಕೆಗೆ ರಿಟರ್ನ್ ಬರೋದು. ಇನ್ನೊಂದು ಬಂದು ಸೋಮವಾರಪೇಟೆ ಹೋಗಿ ಸೋಮವಾರಪೇಟೆಯಿಂದ ಬೀಡಹಳ್ಳಿಯಿಂದ ಕುಮಾರ ಪರ್ವತದಿಂದ ಕುಕ್ಕೆ. ಇದೇ ನೋಡಿ ಟರ್ಮಿನಲ್ 2ನ ಎಂಟ್ರೆನ್ಸು. ಇಲ್ಲಿ ಊರುಗಳಿಗೆ ಎಲ್ಲಿ ನಿಲ್ಲಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಮೇನ್ಲಿ ಧರ್ಮಸ್ಥಳ, ಸುಳ್ಯ ಮತ್ತೆ ಉಡುಪಿ, ಚಿಕ್ಕಮಂಗ್ಳೂರು ಕಡೆ. ನಮ್ಮ ಬಸ್ ಪ್ಲಾಟ್ಫಾರ್ಮ್ ನಂಬರ್ 3. ಪ್ಲಾಟ್ಫಾರ್ಮ್ ನಂಬರ್ 3 ಇರೋದು ಟರ್ಮಿನಲ್. ಇದು ಔಟ್ ಸೈಡ್. ಸೊ ಹೋಗೋಣ ಬನ್ನಿ ಹೊರಗಡೆ. ಓಕೆ, ಹತ್ತತ್ರ ಬಂದ್ವಿ ನಾವು. ಸೊ ಇದು ಬಂದು ಪ್ಲಾಟ್ಫಾರ್ಮ್ ನಂಬರ್ 4. ನೆಕ್ಸ್ಟ್ ಸಿಗೋದೆ ನಮಗೆ ಪ್ಲಾಟ್ಫಾರ್ಮ್ ನಂಬರ್ 3. ಸೊ ಬಂದು ನಾವು ಹೋಗಿ ನೋಡೋಷ್ಟರಲ್ಲಿ ನಾವು ಹೋಗ್ಬೇಕಾಗಿರೋಂಥ ಬಸ್ಸು ಇನ್ನೂ ಬಂದೇ ಇರಲಿಲ್ಲ. ಸೊ ನಾವು ಎಲ್ಲಿದೆ ಅಂತಂದ್ಬಿಟ್ಟು ಸರ್ಚ್ ಮಾಡೋಣ ಅಂತಂದ್ಬಿಟ್ಟು ಹೇಳಿ ಸರ್ಚ್ ಮಾಡ್ತಾ ಇದ್ವಿ. ಸೊ ಸರ್ಚ್ ಮಾಡೋ ಟೈಮಲ್ಲಿ ನಮಗೆ ಬಸ್ ಬಂದು ಆಡಿ ಇತ್ತು ಮೆಜೆಸ್ಟಿಕ್ಕಲ್ಲಿ, ಬಟ್ ಸೈಡಲ್ಲಿತ್ತು. ಅವ್ರ ಟೈಮ್ ಇನ್ನೂ ಬಂದಿಲ್ಲ ಅಂತಂದ್ಬಿಟ್ಟು ಹೇಳಿ ಅವ್ರು ಸೈಡಲ್ಲಿ ಹಾಕಿದ್ರು. ಸೊ ನಾವು ಎಲ್ಲಿದೆ ಬಸ್ಸು ಅಂತ ಹೇಳಿ ನೋಡೋಣ ಅಂತಂದ್ಬಿಟ್ಟು ಹುಡುಕ್ತಾನೆ ಇದ್ವಿ. ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಅವರು ಆ ಕಡೆ ಇರ್ಬೇಕು ನೋಡಿ ಅಂತ ಹೇಳಿದ್ರು. ಸೊ ಬಂದ್ವಿ. ಈ ಕಡೆ ಸೈಡಲ್ಲಿ ಬಂದಷ್ಟರಲ್ಲಿ ನೋಡಿ ನಾವು ಹೋಗೋ ಬಸ್ ಬಂದು ಇದೆ, KSRTC ಬಸ್ಸು ರಾಜಹಂಸ ಬಸ್ ಬುಕ್ ಮಾಡಿದ್ವಿ. ಸೊ ಇದರಿಂದ ನಾವು ಸೋಮವಾರಪೇಟೆ ತಲುಪಬೇಕೀಗ. ಸೋಮವಾರಪೇಟೆ ತಲುಪಿದಾದ್ಮೇಲೆ ಸಿಗ್ತೀವಿ ಮತ್ತೆ ನಿಮಗೆ. ಸೊ ಬಸ್ಸು ತುಂಬಾ ತುಂಬಿತ್ತು. ನಾವು ಅಂದ್ಕೊಂಡ್ವಿ ಇದ್ರಲ್ಲಿ ಹೋಗೋರೆಲ್ಲರೂ ಬಂದು ಕುಮಾರ ಪರ್ವತಕ್ಕೆ ಬರ್ತಾರೆ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ತುಂಬಾ ಎಲ್ಲ ಯಂಗ್ ಸ್ಟಾರ್ಸೇ ಇದ್ದರು. ಸೊ ಹಂಗಾಗಿ ನಾವು ಆ ಥರ ಅಂದ್ಕೊಂಡು ಮಾತಾಡ್ತಾ ಕೂತ್ಕೊಂಡ್ವಿ. ನೋಡೋಣ ಇನ್ನು ಎಷ್ಟು ಜನ ಸಿಗ್ತಾರೆ ಇಲ್ಲಿ ಸೋಮವಾರಪೇಟೆಯಲ್ಲಿ, ಎಷ್ಟು ಜನ ಹಿಡಿತಾರೆ ಅಂತಂದ್ಬಿಟ್ಟು. ಅಂತೂ ಇಂತೂ ಬಸ್ ಎಕ್ಸಾಕ್ಟಾಗಿ ಅರೌಂಡ್ 9:45 9:50 ಹಾಗೆ ಹೊರಡ್ತು. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ ಸೋಮವಾರಪೇಟೆ ಕಡೆಗೆ. ಮಾರ್ನಿಂಗ್ ಒಂದು 5:30 ಅಷ್ಟೇ ನಾವು ಸೋಮವಾರಪೇಟೆ ತಲುಪಿದ್ವಿ. ಸೋಮವಾರಪೇಟೆ ತಲುಪಿದಾದ್ಮೇಲೆ ಅಲ್ಲೇ ಒಂದು ಆಟೋ ಸ್ಟ್ಯಾಂಡ್ ಇತ್ತು. ಆಟೋ ಸ್ಟ್ಯಾಂಡಲ್ಲಿ ನಾವು ಆಟೋನ ಬುಕ್ ಮಾಡಿಕೊಂಡು ಈ ಬೀಡಳ್ಳಿ ಪಾಯಿಂಟ್ ಕಡೆ ಬಂದ್ವಿ. ಸೊ ಬೀಡಳ್ಳಿ ಪಾಯಿಂಟ್ ಅಂದರೆ ಅದು ಬೆಟ್ಟದಳ್ಳಿ ಅಂತ ಅಂದ್ಬಿಟ್ಟಿದೆ, ಬಟ್ ಎಲ್ಲರೂ ಅದನ್ನ ಬೀಡಳ್ಳಿ ಅಂತ ಅಂದ್ಬಿಟ್ಟು ಕರೀತಾರೆ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಸೊ ನಾವೇನು ಟಿಫನ್ ಏನೂ ಮಾಡ್ಕೊಂಡು ಬಂದಿರಲಿಲ್ಲ. ಯಾಕಂತಂದರೆ ಸೋಮವಾರಪೇಟೆಯಲ್ಲಿ 5:30 ಯಾವ ಶಾಪ್ಸು ಓಪನ್ ಇರಲಿಲ್ಲ. ಅಲ್ಲೇ ಸ್ಟಾರ್ಟಿಂಗ್ ಪಾಯಿಂಟು ಸ್ಟಾರ್ಟಲ್ಲೇ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಅವರು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ರು. ಹೋಗಿ ಕೇಳಿದ್ದಕ್ಕೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಿಸಿಯಾಗಿ ಚಿತ್ರಾನ್ನ ಮತ್ತು ಪುಳಿಯೋಗರೆ ಸಿಕ್ತು. ಒಬ್ಬರಿಗೆ ಅವರು 100 ರುಪೀಸ್ ತೊಗೊಳ್ತಾರೆ. 100 ರುಪೀಸ್ ತೊಗೊಂಡು ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಟ್ರೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗೋಲ್ಲ. ಇನ್ನು ಮುಂದೆ ಹೋದರೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ಸ್ ಮುಂದೆ ಹೋದರೆ ನಿಮಗೆ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ನಿಮ್ಮನ್ನೆಲ್ಲ ಎಂಕ್ವೈರಿ ಮಾಡಿ, ಸೊ ನಿಮ್ಮ ಲಗೇಜನ್ನು ಚೆಕ್ ಮಾಡಿ, ಟಿಕೆಟ್ ಎಲ್ಲ ಚೆಕ್ ಮಾಡಿ ಅಲ್ಲಿಂದ ಬಿಡ್ತಾರಂತೆ. ಬಟ್ ನಾವು ಹೋಗೋಕ್ಕೆ ಮುಂಚೆನೇ ಸ್ಟಾರ್ಟಿಂಗಲ್ಲೇ ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು ನಮಗೆ. ನೋಡೋಷ್ಟರಲ್ಲಿ ತುಂಬಾ ಖುಷಿ ಆಯಿತು.
ನೋಡಿ ಯಾವ ಥರ ಇದೆ ವ್ಯೂ ಪಾಯಿಂಟ್ ಅಂತಂದ್ಬಿಟ್ಟು. ಇನ್ನು ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ, ಇನ್ನು ಆ್ಯಕ್ಚುಲಿ ಇನ್ನು ನಾವು ಚೆಕ್ ಪೋಸ್ಟ್ ಕೂಡ ತಲುಪಿಲ್ಲ, ಅಷ್ಟರಲ್ಲೇ ಈ ಥರ ಇದೆ. ಸೊ ಚೆಕ್ ಪೋಸ್ಟ್ ಇನ್ನೇನು ಹತ್ತತ್ರ ಬರ್ತಾ ಇದೆ, ಚೆಕ್ ಪೋಸ್ಟ್ ಹತ್ತತ್ರ ಬರ್ತಾ ಇದೆ. ಬಟ್ ಅಷ್ಟರಲ್ಲೇ ನಮಗೆ ಅಲ್ಲಿದ್ದ ವೆದರು, ಹಕ್ಕಿಗಳ ಚಿಲಿಪಲ್ಲಿ, ಕಾಮ್ ಆಗಿರೋ ವೆದರು, ಕಾಮ್ ಆಗಿರೋ ನೇಚರು, ಇದೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು, ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ನನಗೆ ವಿಡಿಯೋ ಮಾಡೋಕ್ಕೆ ಸರಿ ಗೊತ್ತಿಲ್ಲ, ಹಂಗಂತೇಳಿ ಸುಮ್ಮನೆ ಏನೋ ಒಂದು ಟ್ರೈ ಮಾಡ್ತಾ ಇದ್ದೆ ಅಷ್ಟೇ. ಬಟ್ ಅಷ್ಟೆಲ್ಲ ನೀಟಾಗಿ ನನಗೆ ಮಾತಾಡೋಕ್ಕೂ ಬರೋದಿಲ್ಲ, ಮತ್ತು ವೀಡಿಯೋನೂ ಮಾಡೋಕ್ಕೆ ಬರೋದಿಲ್ಲ, ಜಸ್ಟ್ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೇನೆ. ಸೊ ಹೀಗೆ ಮುಂದೆ ನಡ್ಕೊಂಡು ಹೋಗ್ತಾ ಹೋಗ್ತಾ ನಮಗೆ ಅಟ್ಲೀಸ್ಟ್ ಒಂದು 2 ಕಿಲೋಮೀಟರ್ಸ್ ನಡಿಬೇಕು. ಇಲ್ಲಿ ನಡಿಬೇಕಾದ್ರೆ ನಮಗೆ ತುಂಬ ಸುಸ್ತಾಗ್ತಾಯಿತ್ತು ಅನ್ನೋ ಥರ ಅನಿಸ್ತಾ ಇತ್ತು. ಬಟ್ ಭಯನೂ ಆಗ್ತಾಯಿತ್ತು, ತಲುಪ್ತೀವೋ ಇಲ್ವೋ ಅಂತಂದ್ಬಿಟ್ಟು. ಸೊ ನೋಡಿ, ಚಂದ್ರ ಇನ್ನೂ ಮುಳುಗೇ ಇಲ್ಲ, ಅಷ್ಟರಲ್ಲಿ ನಾವು ಚೆಕ್ ಪೋಸ್ಟ್ ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಸೀದೆ ನೋಡಿ, ಚೆಕ್ ಪೋಸ್ಟ್ ಹತ್ರ ಮುಂದೆ ಒಂದು ಬೋರ್ಡ್ ಸಿಗುತ್ತೆ, ಪುಷ್ಪಗಿರಿ ವನ್ಯಧಾಮಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ. ಸೊ ಇದು ನೋಡಿಕೊಂಡು ಒಂದು 500 ಮೀಟರ್ಸ್ ಅನಿಸುತ್ತೆ ನಿಮಗೆ ಚೆಕ್ ಪೋಸ್ಟ್ ಸಿಗುತ್ತೆ. ಸೊ ನಾವಿಲ್ಲೇ ಒಂದು ಹೋಗ್ತಾ ಹೋಗ್ತಾ ಒಂದು ಫೋಟೋಸ್ ಗೀಟೋಸ್ ಎಲ್ಲ ತೊಗೊಂಡು ಹೊರಟ್ವಿ. ಇದು ನೋಡಿ ಚೆಕ್ ಪೋಸ್ಟು. ಸೊ ನಾವು ಚೆಕ್ ಪೋಸ್ಟ್ ತಲುಪೋಷ್ಟರಲ್ಲಿ ಅರೌಂಡು 7 o'clock ಆಗಿತ್ತು. 7 o'clock ಆಗೋಷ್ಟರಲ್ಲಿ ತುಂಬ ಜನ ಬಂದಿದ್ದರು. ಸೊ ಅವರೆಲ್ಲ ಆಲ್ರೆಡಿ ಚೆಕ್ ಇನ್ ಆಗ್ತಿದ್ರು. ಇಲ್ಲಿ ನೋಡಿ, ಎಲ್ಲ ಫೆಸಿಲಿಟೀಸು ಇಲ್ಲಿ ಸಿಗುತ್ತೆ, ಕುಡಿಯೋಕ್ಕೆ ನೀರು ಸಿಗುತ್ತೆ, ವಾಶ್ರೂಮ್ ಇರುತ್ತೆ. ಸೊ ಫಸ್ಟು ಎಂಟ್ರೆನ್ಸಲ್ಲಿ ನಿಮಗೆ ನಿಮ್ಮ ಟಿಕೆಟ್ನ ಚೆಕ್ ಮಾಡಿ ನಿಮ್ಮ ಎಂಟ್ರಿ ಮಾಡ್ಕೊಳ್ತಾರೆ. ಸೊ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಮತ್ತು ನಿಮ್ಮ ಟಿಕೆಟ್ನ ಡೀಟೇಲ್ಸ್ ಇಷ್ಟನ್ನೆಲ್ಲ ಕೊಟ್ಟು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿಸ್ಕೊಂಡು ನಾವು ಮುಂದೆ ಹೋಗಬೇಕು. ಈಗ ನಮ್ಮ ಸರ್ದಿ. ಸೊ ನಾವು 3 ಜನ ಹೋಗಿದ್ವಿ. 3 ಜನದ್ದು ಟಿಕೆಟು ಮತ್ತು ಫೋನ್ ನಂಬರ್ಸು ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಎಂಟ್ರಿ ಮಾಡಿಸ್ತಾಯಿದ್ವಿ. ಈಗ ನೋಡಿ, ಇಲ್ಲಿ ಬ್ಯಾಗ್ನ ಚೆಕ್ ಮಾಡ್ತಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನಾವು ಅಂದ್ಕೊಂಡ್ವಿ ಪ್ಲಾಸ್ಟಿಕ್ ಕವರು ಮತ್ತು ಪ್ಲಾಸ್ಟಿಕ್ ಬಾಟಲ್ ಏನೂ ಬಿಡೋದಿಲ್ಲ ಅಂತಂದ್ಬಿಟ್ಟು, ಬಟ್ ಅದು ಸುಳ್ಳು. ಸೊ ಪ್ಲಾಸ್ಟಿಕ್ ಕವರ್ ಮಾತ್ರ ಅಲ್ಲ, ನಾವು ಚಾಕ್ಲೇಟ್ ಕವರ್ ಇದ್ದರೆ ಚಾಕ್ಲೇಟ್ ಕವರು, ಚಿಕ್ಕಿ ತೊಗೊಂಡಿದ್ವಿ, ಚಿಕ್ಕಿ ಕವರು, ಆಮೇಲೆ ORS ಪಾಕೆಟ್ ತೊಗೊಂಡಿದ್ವಿ, ಸಾಕೆಟು. ಸೊ ಅದು ಕೂಡ ಬಿಡೋದಂತೆ ಒಳಗಡೆಗೆ. ಸೊ ನಾವೇನು ಮಾಡಿದ್ವಿ ಅಂದರೆ ಎಲ್ಲ ತೆಗೆದು ಬ್ಯಾಗಲ್ಲೇ ತುಂಬ್ಕೊಂಡ್ವಿ, ಅದನ್ನು ಕಿತ್ತು ಬಿಸಾಡಿ ಮತ್ತು ಆ ORS ಸಾಕೆಟ್ಸ್ನೆಲ್ಲ ನಾವು ತೊಗೊಂಡಿದ್ದು ವಾಟರ್ ಬಾಟ್ಲಿಗೆ ತುಂಬಿಕೊಂಡು ಮುಂದೆ ಹೊರಟ್ವಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ವಾಶ್ರೂಮ್ ಸಿಗುತ್ತೆ. ನಿಮಗೆ ನಿತ್ಯ ಕರ್ಮಗಳನ್ನೆಲ್ಲ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಹೋದರೆ ಈ ವಾಟರ್ ಕ್ರಾಸಿಂಗ್ ಸಿಗುತ್ತೆ. ಈ ವಾಟರ್ ಕ್ರಾಸಿಂಗ್ ಬ್ರಿಡ್ಜು ಎಷ್ಟು ವರ್ಷ ಆಗಿದೆಯೋ ನಮಗಂತೂ ಗೊತ್ತಿಲ್ಲ, ಬಟ್ ನಮ್ಮ ನಡೀತಾ ಇದ್ದರೆ ಇಡೀ ಬ್ರಿಡ್ಜೇ ಅಲ್ಲಾಡ್ತಾ ಇತ್ತು. ಆ ಬ್ರಿಡ್ಜ್ ಅಲ್ಲಾಡೋದು ನೋಡಿದ್ರೆ ಭಯ ಆಗ್ತಿತ್ತು, ಎಲ್ಲಿ ಉದುರೋಗುತ್ತೆ ಅಂತಂದ್ಬಿಟ್ಟು. ಬಟ್ ನನಗೆ ಅರ್ಥ ಆಗ್ತಾಯಿಲ್ಲ, ಇಷ್ಟು ಜನ ಹೋಗ್ತಾರೆ, ಇಷ್ಟು ದುಡ್ಡು ಕಲೆಕ್ಟ್ ಮಾಡ್ತಾರೆ, ಬಟ್ ಇದೊಂದು ನೆಟ್ಟಿಗೆ ಮಾಡೋಕ್ಕಾಗಿಲ್ಲ ಅಂದರೆ ಈ ಗೌರ್ಮೆಂಟ್ಗೆ ಏನು ಹೇಳಬೇಕು ನಂಗೆ ಅರ್ಥ ಆಗ್ತಾಯಿಲ್ಲ. ಮಳೆಗಾಲ ಆಗಿದ್ದರೆ ಈ ಜಾಗದಲ್ಲಿ ತುಂಬ ನೀರಿರ್ತಾಯಿತ್ತು ಅಂತ ಅನಿಸುತ್ತೆ. ಬಟ್ ನಾವು ಹೋಗಿದ್ದು ಬಂದು ಜನವರಿಲಿ, ಸೊ ಅಷ್ಟೊಂದು ನೀರೇನೂ ಇರಲಿಲ್ಲ. ಬಟ್ ನೀರಿದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು, ತುಂಬ ಕ್ರೇಜಿಯಾಗಿರ್ತಿತ್ತು. ಸೊ ಈ ಬ್ರಿಡ್ಜ್ನ ದಾಟ್ಕೊಂಡು ಮುಂದೆ ಸಾಗಿದ್ವಿ. ಸೊ ನಡ್ಕೊಂಡು ಹೋಗ್ತಾನೆ ಇದ್ವಿ, ತುಂಬ ಜನ ಇದ್ದರು. ಸೊ ಕೆಲವರೆಲ್ಲ ನಿಧಾನಕ್ಕೆ ಮಾತಾಡಿಕೊಂಡು ಬರ್ತಾಯಿದ್ರು. ಸೊ ನಾವು ಸ್ವಲ್ಪ ಮುಂಚೆನೇ ಹೇಳಿದ್ರು, ನಾವು ಹೋಗೋಕ್ಕೂ ಮುಂಚೆನೇ. ಸೊ ಎನರ್ಜಿ ಇರಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ನಡೀರಿ, ಮುಂದೆ ತಲುಪಿಬಿಡಿ, ಮುಂದೆ ಹೋದರೆ ನಿಮಗೆ ರೀಚ್ ಆಗೋದು ತುಂಬ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಮ್ಮ ಸ್ನೇಹಿತರು ಹೇಳಿದರು. ಸೊ ಹಂಗಾಗಿ ನಾವು ಸ್ವಲ್ಪ ಮೂವ್ ಮಾಡ್ತಾನೇ ಇದ್ದೀವಿ. ಸೊ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಹೋಗ್ತಾ ಕಾಡಲ್ಲಿ ನಿಮಗೆ ಕಾಡಿನ ಮರಗಳನ್ನ ಹೆಸರು ಮತ್ತು ಟಿಪಿಕಲಿ ಕಾಡು ಥರನೇ ಇರಿದ್ದು. ನಮಗೆ ಈ ಥರ ಕಾಡುಗಳನ್ನು ಬೇರೆ ಕಡೆ ನಮ್ಮ ಸುತ್ತಮುತ್ತಲೇ ನೋಡಿದ್ದೀವಿ, ನಮ್ಮ ಹಳ್ಳಿಗಳಲ್ಲೇ. ಸೊ ನಮಗೆ ಇದೇನು ಅಷ್ಟೊಂದು ಆಶ್ಚರ್ಯ ಅಂತೇನೂ ಅನಿಸಿಲ್ಲ. ಬಟ್ ದೊಡ್ಡ ಮರಗಳು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಮುಂದೆ ಸಾಗ್ತಾನೇ ಇದ್ವಿ, ಹೋಗ್ತಾ ಹೋಗ್ತಾ ದೊಡ್ಡ ಮರಗಳು ಮತ್ತು ಎಲೆಗಳು ತುಂಬಾ ಬಿದ್ದಿದ್ವು. ಒಂದೊಂದು ಕಡೆ ತುಂಬ ದೊಡ್ಡ ಮರಗಳು, ಅದೆಷ್ಟು ದೊಡ್ಡದಾಗಿತ್ತು ಅಂದರೆ ಸುಮಾರು ಒಂದು 100ರಿಂದ 150 ವರ್ಷ ಆಗಿರುವಂಥ ಮರಗಳು. ನೋಡಿ, ಇಲ್ಲಿ ಒಂದು ಮರ ಬಿದ್ದು ಆ ಮರ ಟೊಲ್ಲಿ ಹಿಡ್ದು
ಹೋಲ್ ಆಗಿದೆ. ಸೊ ಈ ಥರದ್ದು ತುಂಬ ಸಿಗುತ್ತೆ ನಿಮಗೆ. ಸೊ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೆ ವ್ಯೂ, ತುಂಬ ದಟ್ಟ ಕಾಡು ಥರ ನಿಮಗೆ ಸಿಗುತ್ತೆ. ಅದರಲ್ಲೂ ಕೆಲವೊಂದು ಮರಗಳಲ್ಲೆಲ್ಲ ನೇಮ್ ಹಾಕಿದ್ದಾರೆ ನೋಡಿ, ಈ ಮರ ಎಷ್ಟು ದೊಡ್ಡದಾಗಿದೆ ಅಂತಂದ್ಬಿಟ್ಟು. ಸುಮಾರು ಒಂದು 150ರಿಂದ 200 ಅಡಿ ಇರಬೇಕು ಅಂತ ಅಂದ್ಬಿಟ್ಟು ಅನಿಸುತ್ತೆ ನನಗೆ, ಅಷ್ಟಿಷ್ಟು ದೊಡ್ಡದ ಮರಗಳು. ಸೊ ಮುಂದೆ ಹೋಗ್ತಿದ್ವಿ, ಇನ್ನು 6 ಕಿಲೋಮೀಟರ್ ದೂರ ನಾವು ತಲುಪಬೇಕಿತ್ತು. ಈಗಲೇ ನಮಗೆ ಅರ್ಧ ಎನರ್ಜಿ ಖಾಲಿಯಾಗಿತ್ತು. ಸೊ ನೀರು ಬೇರೆ ಖಾಲಿಯಾಗಿತ್ತು, ನೀರು ನಮಗೆ ಕಡಿಮೆ ಇತ್ತು. ನಮ್ಮ ಹತ್ರ 1 ಲೀಟ್ರ್ ಬಾಟಲ್ ಮಾತ್ರ ತುಂಬ್ಕೊಂಡು ಹೋಗಿದ್ವಿ. ಆ 1 ಲೀಟ್ರ್ ಬಾಟಲ್ಲು ಸಾಕಾಗಲ್ಲ ಅಂತ ನಮ್ಮ ಅನಿಸಿಕೆ. ನೋಡೋಣ, ನಮಗೆ ಹೋಪ್ಸ್ ಬಂದು ಕಾಡಲ್ಲಿ ನೀರು ಸಿಗುತ್ತೆ ಅಂತಂದ್ಬಿಟ್ಟು ಎತ್ಕೊಂಡು ಹೋಗ್ತಾಯಿದ್ವಿ 1 ಲೀಟ್ರ್ ಬಾಟಲ್ಲು. ತುಂಬ ಲಗೇಜ್ ಜಾಸ್ತಿ ಆದರೆ ತುಂಬ ಕಷ್ಟ ಅಂತಂದ್ಬಿಟ್ಟು. ಬಟ್ ನಮಗೆ ನೀರೆಲ್ಲೂ ಸಿಗಲಿಲ್ಲ. ಫಸ್ಟ್ ನಿಮ್ಗೆ ನೋಡೋದವ ಆ ಬ್ರಿಡ್ಜ್ ಒಂದಿತ್ತವ, ಆ ಬ್ರಿಡ್ಜ್ ಹತ್ರ ಮಾತ್ರ ಒಂದು ಸ್ವಲ್ಪ ನೀರು ಹರಿತಾ ಇತ್ತು. ಅದಾದಮೇಲೆ ಎಲ್ಲೂ ನಮಗೆ ಕಣ್ಣಿಗೆ ನೀರೇ ಕಾಣಿಸಿಲ್ಲ. ತುಂಬ ಬೇಜಾರಾಗ್ತಿತ್ತು. ಅಟ್ಲೀಸ್ಟ್ ನೀರು ಇದ್ದಿದ್ರೆ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಕೂಡ ಚೆನ್ನಾಗಿರ್ತಾಯಿತ್ತು. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೂ ಕೂಡ ನಮಗೆ ಸೇಮ್ ವ್ಯೂವೇ ಕಾಣ್ತಿತ್ತು. ದೊಡ್ಡ ದೊಡ್ಡ ಮರಗಳು, ಕೆಲವೊಂದು ಮರಗಳೆಲ್ಲ ಬಿದ್ದೋಗಿದ್ವು. ತುಂಬ ವರ್ಷಗಳೇ ಆಗಿತ್ತು ಅನಿಸುತ್ತೆ ಆ ಮರಗಳೆಲ್ಲ ಕೆಳಗೆ ಬಿದ್ದು. ಸೊ ಬಿದ್ದಿರೋ ಮರಗಳನ್ನೆಲ್ಲ ದಾಟ್ಕೊಂಡು ನಾವು ಮುಂದೆ ಸಾಗ್ತಾನೇ ಇದ್ವಿ. ನಮಗೇನು ಅಷ್ಟೊಂದು ಸುಸ್ತಾಗಿರಲಿಲ್ಲ. ಸೊ ತುಂಬ ಸುಸ್ತಾಗುತ್ತೆ, ತುಂಬ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ತುಂಬ ಜನ ಹೇಳಿದರು ನಮಗೆ. ಬಟ್ ನಾವು ಹೋಗ್ತಾ ಎಂಜಾಯ್ ಮಾಡ್ಕೊಂಡೇ ಹೋದ್ವಿ. ಹೋಗ್ತಾ ಮಿಡ್ಲಲ್ಲಿ ಫೋಟೋಸ್ ಎಲ್ಲ ತೊಗೊಂಡು. ನೋಡಿ ಫ್ರೆಂಡ್ಸ್, ಈಗ ನಾವು ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಟು 4 ಕಿಲೋಮೀಟರ್ಸ್ ಬರ್ತಾ ಇದ್ದೀವಿ. ನೋಡಿ ಈ ವ್ಯೂ ನೋಡಿ, ಒಂದು ಟೈಮು ನೀವು ಲೈಫ್ ಟೈಮ್ ಮೆಮೊರೀಸ್ ಫ್ರೆಂಡ್ಸ್. ನೋಡಿ ಈ ಕಡೆ ತೋರಿಸಿ, ದಶವಂತ್ ಅವರೇ ಆ ಕಡೆ ತೋರಿಸಿ. ನೋಡಿ ಇಲ್ಲೆಲ್ಲ ಮಳೆ ಇರಬೇಕಾದ್ರೆ ತುಂಬ ವಾಟರ್ಸ್ ಎಲ್ಲ ಬರುತ್ತೆ, ಓಕೆನಾ. ನೋಡಿ ಈ ದಟ್ಟವಾದ ಕಾಡು, ಅರಣ್ಯ ಪ್ರದೇಶ. ನೋಡಿ ಈಗ ಸೂರ್ಯನ ಕಿರಣಗಳು ಮರಗಳ ಮಧ್ಯೆ ಬೀಳುತ್ತಿರುವ ದೃಶ್ಯ ನೋಡಿ ಫ್ರೆಂಡ್ಸ್. ನೋಡಿ ತೋರಿಸಿ ದಶವಂತ ಕಡೆ ತೋರಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಲೈಫ್ ಟೈಮಲ್ಲಿ ಒಂದು ಟೈಮ್ ಆದ್ರೂ ಕುಮಾರ ಪರ್ವತನ ನೋಡ್ಬೇಕು ಫ್ರೆಂಡ್ಸ್. ನೋಡ್ಬೇಕು, ಬನ್ನಿ. ನಾವು ತುಂಬಾ ದಿನಗಳ ಹಿಂದೆ ನಾವು ಪ್ಲಾನ್ ಮಾಡಿ ಟೋಟಲ್ಲು 10 ಮೆಂಬರ್ಸ್ ಪ್ಲಾನ್ ಮಾಡಿ ಕೊನೆಗೆ 3 ಮೆಂಬರ್ಸ್ ಬಂದಿದೆ ಫ್ರೆಂಡ್ಸ್. ನೋಡಿ ತೋರಿಸಿ ದಶವಂತ್ ಅವರಲ್ಲಿ. ನೋಡಿ ಈಗ ಸೂರ್ಯ ಬರ್ತಾ ಇದೆ ಮರಗಳ ಮಧ್ಯದಲ್ಲಿ. ನೋಡಿ ಇಲ್ಲೆಲ್ಲ ಮಳೆಗಾಲದಲ್ಲಿ ಬಂದ್ರೆ ಫುಲ್ಲು ನೀರು ಬರ್ತಾ ಇರುತ್ತೆ ಫ್ರೆಂಡ್ಸ್. ಒಂದು ಅದ್ಭುತವಾದ ಕಾಮೆಂಟ್ರಿ ಮಂಜುನಾಥ್ ಅನ್ನೋರು ಏನೇನು ಸಿಗುತ್ತೆ ಅಂತಂದ್ಬಿಟ್ಟು. ಇಲ್ಲಿವರೆಗೂ ನಮಗೆ ಏನು ಅಷ್ಟೊಂದು ಆಯಾಸ ಅಂತೂ ಆಗಿಲ್ಲ, ತುಂಬ ಎಂಜಾಯ್ ಮಾಡ್ಕೊಂಡೆ ಮುಂದೆ ಬರ್ತಾ ಇದ್ವಿ. ನೋಡಿ ಮರ ನೋಡಿ, ಆ ಮರ ಬಿದ್ದು ಇನ್ನೊಂದು ಮರ ಹಿಡ್ಕೊಂಡಿದೆ. ಅದು ಕೂಡ ಇಷ್ಟು ತೂಕ ಇರೋ ಮರ, ಅದು ಇನ್ನು ಕೆಳಗಡೆ ಬಿದ್ದಿಲ್ಲ. ಅದು ಜೊತೆಲಿರೋರ್ನ ಹೇಗೆಲ್ಲ ನಾವು ಕಾಪಾಡಬೇಕು ಅಂದ್ರೆ ಈ ತರ ಕಾಪಾಡಬೇಕು ಫ್ರೆಂಡ್ಸ್. ನೋಡಿ ಜೊತೆಲೆ ಹುಟ್ಟಿ ಜೊತೆಲೆ ಬೆಳೆದು ಇಷ್ಟು ವರ್ಷ ಆದ್ರೂ ಅವ್ರನ್ನ ಕೆಳಗಡೆ ಬಿಟ್ಕೊಟ್ಟಿಲ್ಲ ಫ್ರೆಂಡ್ಸ್. ಅದು ತುಂಬಾ ಇಂಪಾರ್ಟೆಂಟ್. ನೋಡಿ ಯಾವ ತರ ಇಟ್ಕೊಂಡಿದ್ದಾರೆ. ಯಾವ ತರ ಇಟ್ಕೊಂಡಿದ್ದಾರೆ ನೋಡಿ. ಹಾಗೆ ನಮ್ಮ ದಶವಂತ್, ನಮ್ಮ ಟೀಮು ಹೇಮಂತ್, ಮತ್ತೆ ನಮ್ಮ ಟೀಮು ಮೂರ್ತಿ, ನಮ್ಮ ಟೀಮು ಹರೀಶ್ ಆ್ಯಂಡ್ ನಮ್ಮ ಟೀಮು ಮಿಸ್ಟರ್ ನಾಗಣ್ಣ, ಇವರೆಲ್ಲ ಮಿಸ್ ಆಗಿದ್ದಾರೆ. ನೋಡಿ ಫ್ರೆಂಡ್ಸ್, ನಾವು 3 ಜನ ಸೇರಿ ಬಂದಿದ್ದೀವಿ. ನಮ್ಮ ಮಂಜಣ್ಣವರು ಒಳ್ಳೆ ವಿವರಣೆ ಕೊಡ್ತಾರೆ. ಸೊ ಅವರು ಮಾತಿನ ಮಲ್ಲ ಅಂತಲೇ ಕರಿಬೋದು ಅವ್ರನ್ನ. ಅವ್ರ ಹತ್ರ ಸ್ವಲ್ಪ ಆಗಾಗ ಸ್ಪೀಚ್ ಎಲ್ಲ ಪಡ್ಕೊಂಡು ಮುಂದೆ ಹೋದ್ವಿ. ನೋಡಿ ಇಲ್ಲಿ ಒಂದು ದೊಡ್ಡ ಮರ ಬಿದ್ದಿದೆ. ಆ ಮರನ ದಾಟಬೇಕು ಅಂದ್ರೆ ಒಂದು ದೊಡ್ಡ ಕಷ್ಟ ಆಗ್ತಿತ್ತು. ಸೊ ನಾವು ತಲುಪಿದ್ವಿ. ಈ ಮರ ದಾಟ್ಕೊಂಡು ನೆಕ್ಸ್ಟ್ ಮುಂದೆ ಹೋಗಿ ಇನ್ನು ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ. ಇಲ್ಲಿವರೆಗೂ ನಾವು ಫುಲ್ ಖುಷಿಯಾಗಿದ್ವಿ.